ಎಲ್ಲ ಹೋಯ್ತು. ವಾಟ್ಸಪ್ಪಲ್ಲಿ ಮಾಡಿರೋ ಮೆಸೇಜ್ ಎಲ್ಲ ಲೀಕ್ ಆಯಿತು. ನಿಮಗೆ ಗೊತ್ತೇ ಆಗಲ್ಲ. ದೇವ್ರನ್ನ ಹೇಳ್ತೀನಿ, ನೀವು ಇದನ್ನ ತೆಗೆದು ನೋಡಿಲ್ಲ ಅಂದರೆ ನಿಜವಾಗ್ಲೂ ಗೊತ್ತಾಗಲ್ಲ. ತುಂಬ ಜನ ನಿಮ್ಮ ಫೋನನ್ನು ಕೇಳ್ತಾ ಇರ್ತಾರೆ, ಆರಾಮಾಗಿ ಕೊಡ್ತಾ ಇರ್ತೀರಾ. ಕೊಟ್ಟವ್ರದ್ದು ಈ ಥರದ ಫಜೀತಿ ಆಗುತ್ತೆ ನೋಡಿ. ನಿಮ್ಮ ವಾಟ್ಸಪ್ ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು, ಅದಾದಮೇಲೆ ಚಾರ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ, ಕೆಳಗಡೆಗೆ ಬಂದು ಚಾರ್ಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ನ ಮಾಡಿ, ಎಕ್ಸ್ಪೋರ್ಟ್ ಚಾರ್ಟ್ ಮೇಲೆ ಕ್ಲಿಕ್ನ ಮಾಡಿ, ಯಾರ ಚಾರ್ಟನ್ನು ಅವ್ರು ಓದಬೇಕು ಅಂತಂದರೆ ಅವ್ರ ಚಾರ್ಟನ್ನು ಸೆಲೆಕ್ಟ್ ಮಾಡಿ, ಅವರು ವಾಟ್ಸಪ್ಪಲ್ಲಿ ಇದನ್ನು ಫೈಲನ್ನು ಸೆಂಡ್ ಮಾಡ್ಕೊಳ್ತಾರೆ. ಆಮೇಲೆ ನಿಮ್ಮ ಕೈಗೆ ಫೋನ್ ಕೊಡ್ತಾರೆ. ಕೊಟ್ಟರು ಏನು ಪ್ರಯೋಜನ? ಕಳಿಸ್ಕೊಂಡಿರೋ ಡಿಲೀಟ್ ಮಾಡಿರ್ತಾರೆ. ನೀವು ಏನೇನು ಮಾಡಿದಿರ ಮೆಸೇಜ್ ಎಲ್ಲನೂ ಕೂಡ ನೋಡಿರ್ತಾರೆ. ಈ ಒಂದು ಫೀಚರಿಂದ ಗೊತ್ತಾಗಲ್ಲ ನಮಗೆ ಅವರು ಕಳಿಸ್ಕೊಂಡಿದ್ದಾರೆ, ನೋಡಿದ್ದಾರೆ ನಮ್ಮ ಮೆಸೇಜು ಅಂತ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಸುಮ್ಮನೆ ಬೇರೆಯವ್ರ ಕೈಗೆ ನಿಮ್ಮ ಫೋನ್ಗಳು ಕೊಡಬೇಡಿ. ಇನ್ ಕೇಸ್ ಕೊಟ್ಟರೂ ಕೂಡ ಪಾಸ್ವರ್ಡ್ಗಳನ್ನ ಇಟ್ಕೊಳ್ಳಿ, ಆಯಿತಾ? ವಾಟ್ಸಪ್ಗೆ ಸಪ್ರೇಟ್ ಪಾಸ್ವರ್ಡು, ಇದಕ್ಕೆ ಒಂದು ಸಪ್ರೇಟ್ ಪಾಸ್ವರ್ಡ್ ಹಂಗೆ ಇಟ್ಕೋಬೇಕು. ಇಲ್ಲ ಅಂತಂದರೆ ನೀವು ಏನೋ ಫೋಟೋ ಇವತ್ತು ತೆಗ್ದಿತ್ತು ಕಳಿಸ್ಕೋಬೇಕು ಕೊಡಿ ಅಂತ ಇಸ್ಕೋತಾರೆ, ಆಯಿತಾ? ಕೆಲವರು ಹೇಳೋಕ್ಕಾಗಲ್ಲ. ನಿಮ್ಗೆ ಗೊತ್ತಿರೋರೇ ಹಿಂದಗಡೆ ಮಾಡ್ಬೋದು, ಹಿಂಗೆ ಯಾರು ಗೊತ್ತು ಅಲ್ವೇ? ಅದಕ್ಕೋಸ್ಕರ ಫೋನೇ ಕೊಡಬೇಡಿ. ಫೋಟೋ ಕಳಿಸ್ಬೇಕು, ಕೊಡೋರು ಕಳಿಸ್ಕೊಬಿಡ್ತೀನಿ ಇವತ್ತು. ಏನು ಫ್ರೇಮ್ ಹಾಕ್ಸಾರ? ಮನೆಗೆ ಹೋಗಿ ಕಳಿಸ್ತೀನಿ ಅನ್ನಿ, ನಾಳೆ ಕಳಿಸ್ತೀನಿ ಅನ್ನಿ, ಅಲ್ವೇ? ಏನು ಹೊಡೆದ್ಬಿಡ್ತಾರ ಹಿಡ್ಕೊಂಡು? ಏನಿಲ್ಲ ಗೈಸ್.